ನಿಮ್ಮೆಲ್ಲರಿಗೆ ಶುಭಗಳು. ಚೆನ್ನಾಗಿದ್ದೀರಪ್ಪ? ಕರ್ತನು ಪರಿಶುದ್ಧನು ನಮ್ಮನ್ನು ಕೂಡ ಪರಿಶುದ್ಧವಾಗಿ ಜೀವಿಸಬೇಕಂತ ದೇವರು ನಮ್ಮನ್ನು ಪ್ರೀತಿಸ್ತಾ ಇದ್ದಾರೆ. ಹಾಗೆ ನಮ್ಮನ್ನು ಪ್ರೀತಿಸಿ ನಮ್ಮನ್ನು ಬಲಪಡಿಸುವಾಗ ದೇವರು ಬಹುಗ ಸಾಮರ್ಥ್ಯ ಕೊಟ್ಟು ನಮ್ಮನ್ನು ಬಲಪಡಿಸಿದ್ದಾರೆ. ಈಗ ಮಾರ್ಕ್ ಸುವಾರ್ತೆ 5ನೇ ಅಧ್ಯಾಯ ಆಮೇಲೆ ಅವರು ಸಮುದ್ರದ ಆಚೆ ದಡಕ್ಕೆ ಗೆರೆಸಿನಿಯ ಸೀಮೆಗೆ ಮುಟ್ಟಿದರು. ಆತನು ದೋಣಿ ಇಳಿದು ಬಂದು ಕೂಡಲೇ ದೆವ್ವ ಹಿಡಿದವನು ಸಮಾಧಿಯ ಗವಿಯೊಳಗಿಂದ ಆತನ ಎದುರಿಗೆ ಬಂದನು. ಅವನಿಗೆ ಗವಿಗಳೇ ವಾಸ ಸ್ಥಳವಾಗಿದ್ದವು. ಸಮಾಧಿ ಗವಿಗಳಿಂದ ಎದುರು ಬರ್ತಾ ಇದ್ದಾನೆ. ಯೇಸು ಕ್ರಿಸ್ತನು ಈ ದಡದಿಂದ ಇಳಿತಾ ಇದ್ದಾರೆ. ಹಂಗೆ ಹಿಡಿದು ಗವಿಗಳಲ್ಲಿ ವಾಸನ ಮಾಡ್ತಾ ಇದ್ದ. ಯಾವುದು? ಸಮಾಧಿ ಗವಿಗಳೇ ಅವನು ವಾಸ ಮಾಡೋ ಸ್ಥಳವಾಗಿದ್ದವು. ಅವನು ಅನೇಕ ಸಾರಿ ಬೇಡಿಗಳಿಂದ ಸರಪಣಿಗಳಿಂದ ಕಟ್ಟಿ ಕಿತ್ತು ಬೇಡಿಗಳನ್ನು ಮುರಿದು ಹಾಕಿದನು. ಬೇಡಿಗಳನ್ನು ಮುರಿದು ಹಾಕ್ತಾ ಇದ್ದಾನೆ. ಆ ಬೇಡಿಗಳನ್ನು ಮುರಿದು ಹಾಕಿ ಎಲ್ಲ ಮುರಿದು ಹಾಕ್ತಾ ಇದ್ದಾನೆ. ನೋಡ್ರಿ, ಬೇಡಿಗಳನ್ನು ಕಿತ್ತು ಮುರಿದು ಹಾಕಿದನು. ಇನ್ನು ಯಾರು ಸರಪಣಿಯಿಂದಲೂ ಕಟ್ಟಲಾರದೆ ಹೋದನು. ಅವನ ಶರೀರವನ್ನು ಹಾಳು ಮಾಡ್ಕೊಳ್ತಾ ಇದ್ದಾನೆ. ಅವನ ಶರೀರವನ್ನು ಹೇಗೆ ಹಾಳು ಮಾಡ್ಕೊಳ್ತಾ ಇದ್ದಾನೆ ಅಂದ್ರೆ, ಒಂದು ಕಲ್ಲು ತಗೊಂಡು ಶರೀರವನ್ನು ಗಿಚ್ಕೊಳ್ತಾ ಇದ್ದಾನೆ. ಬೋಡಿಗಳನ್ನು ಮುರಿದು ಹಾಕ್ತಾ ಇದ್ದಾನೆ. ಕಾಲುಗಳಿಗೆ ಹಾಕಿ ಬೇವುಗಳು ಕಿತ್ತಾಕ್ಬಿಡ್ತಾ ಇದ್ದಾನೆ. ಈಗ ದುರಾತ್ಮ ಹಿಡಿದ ಮನುಷ್ಯರು ಹೇಗಿರುತ್ತಾರೆ? ದುರಾತ್ಮಗಳಿಂದ ಹಿಡಿದ ಮನುಷ್ಯರು ಇಷ್ಟು ಭಯಂಕರವಾಗಿ ಇರ್ತಾರೆ. ಪ್ರತಿ ಕ್ಷಣ ವ್ಯಕ್ತಿಗತವಾದ ಪಾಪವು ನಿಮ್ಮನ್ನು ಕುಂಗಿ ಹೋಗಿಸುತ್ತೆ. ಕುಂಗಿ ಹೋದಾಗ ನೀವು ಭೌತಿಕವಾಗಿ ಬಹು ವೇದನೆ ಹೊಂದಿರ, ಆತ್ಮೀಯವಾಗಿ ಬಹು ವೇದನೆ ಹೊಂದಿರ. ಯಾಕೆಂದ್ರೆ ನಿರಾಶೆ ನಿಮ್ಮನ್ನು ಏನ್ ಮಾಡುತ್ತೆ ಅಂದ್ರೆ ಕುಂಗಿ ಹೋಗ್ತೀರ. ಶರೀರ ಸಂಬಂಧವಾದ ಸ್ವಸ್ಥತೆ. ಈ ಶರೀರ ಸಂಬಂಧವಾದ ಸ್ವಸ್ಥತೆ ಅಂದ್ರೆ, ಸ್ವಸ್ಥತೆ ಇಲ್ಲ ಅಂದ್ರೆ ಎಷ್ಟು ಆಸ್ಪತ್ರೆಗೆ ಹೋಗೋದು, ದುಡ್ಡೆಲ್ಲ ಹಾಳು ಮಾಡ್ಕೊಡೋದು, ಸಮಾಧಾನ ಇರಲ್ಲ, ಶಾಂತಿ ಇರಲ್ಲ ಮನ್ಯಾಗ. ಎಷ್ಟು ವೇದನೆ, ಎಷ್ಟು ದರಿದ್ರ ಅನುಭವಿಸಬೇಕು. ಈಗ ದೇವರ ರಾಜ್ಯಕ್ಕೆ ಸೇರ್ಬೇಕಂದ್ರೆ ನಾವು ನಿವಾಸಿಸುವುದು ಗುಡಾರ. ಸ್ವಲ್ಪ ದಿನ ಟೆಂಪರವರಿ, ಸ್ವಲ್ಪ ದಿನ ಇಲ್ಲಿ ಇರ್ತೀವಿ. ನಮ್ಗೆ ಎಷ್ಟೆಷ್ಟು ವೇದನೆ ನೋಡ್ರಿ. ಒಂದು ಪಕ್ಕದಲ್ಲಿ ದೆವ್ವ ಹಿಡಿದವನು ಬೇಡಿಗಳಿಂದ ಬಿಡಿಸ್ಕೊಳೋಕೆ ಮೈಯನ್ನೆಲ್ಲ ಕೂಡ ಆ ಕಲ್ಲುಗಳಿಂದ ರಕ್ತ ಸಿಕ್ತ ಮಾಡ್ಕೊಂತ ಇದ್ದಾನೆ. ತನ್ನ ಶರೀರವನ್ನು ತಾನು ಹಾಳು ಮಾಡ್ಕೊಂತ ಇದ್ದಾನೆ. ಆದ್ರೆ ನಮ್ಮನ್ನು ನಾವು ಶುದ್ಧಿ ಮಾಡ್ಕೊಳಕ್ಕಾಗುತ್ತಾ? ನಮ್ಮನ್ನು ನಾವು ಸರಿ ಮಾಡ್ಕೊಳಕ್ಕಾಗುತ್ತಾ? ನಾವು ಎಲ್ಲಿಗೆ ಹೋಗ್ಬೇಕು? ಗ್ಯಾರೇಜ್ಗೆ ಹೋಗ್ಬೇಕು. ಎಲ್ಲಿಗೆ ಹೋಗ್ಬೇಕು? ನಮ್ಮನ್ನ ಪ್ರಿಪೇರ್ ಮಾಡ್ಕೊಬೇಕು. ಆದ್ರೆ ಚಿರತೆ ಹುಲಿ ತನ್ನ ಮಚ್ಚೆಗಳನ್ನು ಹೇಗೆ ಮಾಡಿಸ್ಕೊಳೋದಿಲ್ಲೋ, ಯಾವ ಮನುಷ್ಯನು ತನ್ನನ್ನು ತಾನು ಶುದ್ಧಿ ಮಾಡ್ಕೊಳಕ್ಕಾಗೋದಿಲ್ಲ. ಈ ಗಾಡಿಗಳಾದ್ರೆ ಗ್ಯಾರೇಜ್ಗೆ ಒಯ್ಬೋದು, ನಮ್ಮನ್ನ ಎಲ್ಲಿಗೆ ಒಯ್ಬೇಕು? ಪವಿತ್ರ ಗ್ರಂಥವು ಸತ್ಯವೇದವ್ರಿ. ಈ ಸತ್ಯವೇದವು ನಮ್ಮನ್ನೇನ್ ಮಾಡುತ್ತೆ? ಶುದ್ಧಿ ಮಾಡುತ್ತೆ, ಪರಲೋಕಕ್ಕೆ ಕರೆದೊಯ್ಯುತ್ತೆ. ಮರಣದಿಂದ, ನರಕದಿಂದ, ಶಾಪದಿಂದ ನಮ್ಮನ್ನು ವಿಮುಕ್ತಿ ಮಾಡಿದ್ದು, ಬಿಡುಗಡೆ ಮಾಡಿದ್ದು ದೇವರ ವಾಕ್ಯವು. ಯೇಸು ಕ್ರಿಸ್ತನು
ನಮಗಾಗಿ ಪ್ರಾಣ ಕೊಟ್ಟಿದ್ದಾನೆ, ರಕ್ತ ಸುರಿಸಿದ್ದಾನೆ, ನಮ್ಮನ್ನ ಪ್ರೀತಿಸಿದ್ದಾನೆ. ಈಗ ನೋಡ್ರಿ, ಒಂದು ಪಕ್ಕದಲ್ಲಿ ಶರೀರ ಸ್ವಸ್ಥತೆ ಸ್ವಲ್ಪ ಜನಕ್ಕೆ ಬೇಕು, ಸ್ವಲ್ಪ ಜನಕ್ಕೆ ಈ ದೆವ್ವಗಳಿಂದ ಬಿಡುಗಡೆ ಯಾವರೂ ಕೂಡ ಅದನ್ನ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ ಅಂತೆ. ಒಂದ್ಸಲ ಓದ್ಕೊಳ್ಳೋಣ ನೋಡೋಣ. ನೋಡ್ರಿ, ಅವನು ನಿತ್ಯ ರಾತ್ರಿ ಹಗಲು ಸಮಾಧಿಗಳಲ್ಲಿಯೂ ಗಡ್ಡೆಗಳಲ್ಲಿಯೂ ಆರ್ಭಟಿಸುತ್ತಾ ಕಲ್ಲುಗಳಿಂದ ತನ್ನನ್ನು ಕಡಿದುಕೊಳ್ಳುತ್ತಾ ಇದ್ದಾನು. ಯೇಸುವನ್ನು ದೂರದಿಂದ ಕಂಡು ಓಡಿ ಬಂದು ಆತನಿಗೆ ಅಡ್ಡಬಿದ್ದು ಮಹಾಶಬ್ದದಿಂದ ಆರ್ಭಟಿಸಿ, ಯೇಸುವೇ, ಪರಾತ್ಮನ ಪಾದ ದೇವರೇ, ದೇವರ ಮಗನೇ, ನನ್ನ ಗೊಡವೆನಿಗೆ ಏಕೆ? ದೇವರಾಣೆ, ನನ್ನನ್ನು ಕಾಯಬೇಡ ಎಂದು ಹೇಳಿದನು. ಎಂತ ಹೇಗೆ ಮಾಡ್ಕೊಂತ ಇದ್ದಾನೆ ನೋಡ್ರಿ. ಅವನು ಭಾರಿ ವೇದನೆ. ಪರಾತ್ಮವಾದ ದೇವರ ಕುಮಾರನೇ, ಅಲ್ಲಿ ಬಂದ್ಬಿಟ್ಟಿದೀಯಾ, ನಮ್ಮನ್ನು ಹಿಡ್ಕೊಂಡು ಹೋಗಕ್ ಬಂದ್ಬಿಟ್ಟಿದೀಯಾ ಅಂತ ದೆವ್ವಗಳು, ಅವನಲ್ಲಿರುವ ದೆವ್ವಗಳು ವೇದನೆ. ಈ ಲೋಕದ ಯಾತ್ರೆಯಲ್ಲಿ ನಾವು ಇದ್ದೀವಿ. ನಮ್ಮದು ಹೂವಿನಂತೆ ಜೀವಿತ. ಹೂವು ಬಾಡಿ ಹೋಗುತ್ತೆ, ಹೂವು ಬಾಡಿ ಹೋಗಿ ವಿಕಸಿಸಿ ಬಾಡಿ ಹೋಗುವ ಹಾಗೆ ನಾವು ನಮ್ಮ ಈ ಗುಡಾರದಲ್ಲಿ ನಾವು ನಿವಸಿಸುತ್ತಿದ್ದೇವೆ. ಆತ್ಮಕ್ಕೆ ಸಾವಿಲ್ಲ. ದೇವರ ರಾಜ್ಯವನ್ನು ನಾವು ಸೇರಬೇಕು. ಯೇಸು ಕ್ರಿಸ್ತನನ್ನ ಬಾಯಿಂದ ಒಪ್ಪಿಕೊಳ್ಬೇಕು. ದೇವರ ಮಗನು ಯೇಸು ಕ್ರಿಸ್ತನು ಪರಿಶುದ್ಧನು, ಪವಿತ್ರನು, ಅವರಿಂದ ನಮಗೆ ಬಿಡುಗಡೆ ಸಿಗುತ್ತೆ ಅಂತ ಬಾಯಿಂದ ಒಪ್ಪಿಕೊಂಡು ಹೃದಯದಿಂದ ವಿಶ್ವಸಿಸಿದ್ರೆ ನಾವು ರಕ್ಷಣೆ ಹೊಂದ್ತೀವಿ. ಈಗ ಶರೀರ ಸ್ವಸ್ಥತೆಯಿಂದ ನಾವು ಆಸ್ಪತ್ರೆಯಲ್ಲಿ ಹೊಟ್ಟೆ ನೋವು, ಶರೀರ ಸ್ವಸ್ಥ ಆಗದೆ ಇದ್ರೆ ಎಷ್ಟು ಬಾಧೆ ಅಂತ ನಾವು ನೋಡ್ತಾ ಇದೀವಲ್ಲ. ಈ ಶರೀರ ಸ್ವಸ್ಥತೆಗಾಗಿ ಯೋಹಾನ ಬರೆದ ಸುವಾರ್ತೆ 5ನೇ ಅಧ್ಯಾಯ 13ನೇ ವಚನದಲ್ಲಿ ಏನ್ ಹೇಳ್ತಾ ಇದ್ದಾನಂದ್ರೆ ನೋಡಿ, ಒಂದ್ಸಲ ತೆಗೆದು ಯೋಹಾನ ಸುವಾರ್ತೆ 5ನೇ ಅಧ್ಯಾಯ 13ನೇ ವಚನ. 5ನೇ ಅಧ್ಯಾಯ 13ನೇ ವಚನ ನೋಡ್ರಿ. ಮನುಷ್ಯರು ಯಾರೆಂದು ಅವನು ಕೇಳಿದರು. ಸ್ವಸ್ಥತೆವಾದವನಿಗೆ ತಿಳಿದಿರಲಿಲ್ಲ. ಈಗ ಸ್ವಸ್ಥತೆ ಹೊಂದಿದನು. 38 ವರ್ಷದಿಂದ ಅಲ್ಲಿ ಬಿದ್ದಿದ್ದಾನೆ. ಅಲ್ಲಿ ಬಿದ್ದಿದ್ರೆ ಎಲ್ಲಿ ಬಿದ್ದಿದ್ದಾನೆ ನೋಡ್ರಿ, ದೇವಾಲಯದ ಕಂಡುಕೊಂಡು ನಿನಗೆ ಸ್ವಸ್ಥತವಾಯಿತಲ್ಲ, ಇನ್ನು ಮೇಲೆ ಪಾಪ ಮಾಡಬೇಡ. 5ನೇ ಅಧ್ಯಾಯ 2ನೇ ವಚನದಲ್ಲಿ ಇರುತ್ತೆ ಮಾತು. ಬೆಸದ ಎಂಬ ಹೆಸರು 5 ಮಂಟಪಗಳಿದ್ದವು. ಅಲ್ಲಿ ಬಹುಮಂದಿ ರೋಗರು, ಕುರುಟರು, ಕುಂಟರು ಇದ್ದಿದ್ದರು. 38 ವರ್ಷದಿಂದ ಆ ಕೆರೆಯಲ್ಲಿ ಸೊಲೊಮೋನ ಮಂಟಪದಲ್ಲಿ ಬಿದ್ದು ತನ್ನ ಮರಣದ ಆಲೋಚನೆ, ಆ ಮರಣ ಭಯ, ನರಕದ ಭಯ, ವೇದನೆ, ಶರೀರ ಸ್ವಸ್ಥತೆ ಇಲ್ಲ. 38 ವರ್ಷದಿಂದ ಅಲ್ಲೇ ಬಿದ್ದಿದ್ದಾನೆ. ಅವನಿಗಾಗಿ ಯೇಸು ಏನು ಹೇಳ್ತಾ ಇದ್ದಾನಂದ್ರೆ, ಬಿಡುಗಡೆ ಮಾಡಿ ಊರಿನೊಳಗೆ ಹೋಗಿದ್ದಾನೆ. ಊರಿನೊಳಗೆ ಹೋದ್ಮೇಲೆ ಮತ್ತೆ ಸಮಾಜ ಮಂದಿರದಲ್ಲಿ ಕಂಡಾಗ, ಆ ಸಮಾಜ ಮಂದಿರದಲ್ಲಿ ಏನು ಹೇಳ್ತಾ ಇದ್ದಾನಂದ್ರೆ ನೋಡ್ರಿ, 13 ನೋಡಿದ್ರೆ, ಸ್ವಸ್ಥತನಾದವನು ತಿಳಿದಿದೆಯಲ್ಲ. ಆ ಸ್ಥಳದಲ್ಲಿ ಜನರು ಗುಂಪು ಗುಂಪಾಗಿದ್ರು. ಯೇಸು ಅವನನ್ನು ದೇವಾಲಯಗಳಲ್ಲಿ ಕಂಡು, ನಿನಗೆ ಸ್ವಸ್ಥತವಾಯಿತಲ್ಲ, ಇನ್ನು ಮೇಲೆ ಪಾಪ ಮಾಡಬೇಡ, ನಿನಗೆ
ಹೆಚ್ಚಿನ ಕೇಡು ಬಂದೀತು. ಪಾಪ ಮಾಡಬೇಡ, ಹೆಚ್ಚಿನ ಕೇಡು ನಿನಗೆ ಬರುತ್ತೆ, ಹೆಚ್ಚಿನ ಕೇಡು ನಿನಗೆ ಬರುತ್ತೆ ಅಂತಂದು ಹೇಳ್ತಾ ಇದ್ದಾರೆ ಯೇಸು ಕ್ರಿಸ್ತನು. ಯಾಕೆಂದ್ರೆ ಅಲ್ಲಿ ನರಕ ಭಯ, ಹೆಚ್ಚಿನ ಕೇಡಿದೆ. ಪಾಪ ಮಾಡಬೇಡ, ಪಾಪಕ್ಕೆ ಮರಣ. ಈ ಮರಣದಿಂದ, ನರಕದಿಂದ, ಶಾಪದ ಕೂಪದಿಂದ ನಮ್ಮನ್ನ ಬಿಡುಗಡೆ ಮಾಡಿದ್ದಾನೆ, ವಿಮುಕ್ತಿ ಮಾಡಿದ್ದಾನೆ. ಅದಕ್ಕಾಗಿ ನಾವು ಏನ್ ಮಾಡ್ಬೇಕಂದ್ರೆ ಈ ಸುವಾರ್ತೆಯನ್ನು ಅರ್ಥ ಮಾಡಿಕೊಳ್ಳದಿದ್ರೆ ಯುಗ ಯುಗಗಳು ದೇವರು ನಮ್ಮ ನರಕದಲ್ಲಿ ಹಾಕ್ತಾರೆ. ಹೌದ್ರಿ, ಪಾಪಕ್ಕಿರುವ ಶಿಕ್ಷೆ ನಮ್ಮನ್ನು ಹಿಡಿದು ನರಕಕ್ಕೆ ಆಗುತ್ತೆ. ಆದರೆ ಈಗ ಯೋಹಾನ ಬರೆದ ಪತ್ರಿಕೆ 5ನೇ ಅಧ್ಯಾಯ ಪಾಪ ಕ್ಷಮಾಪಣೆ, ರಕ್ಷಣೆ ತೋರಿಸುತ್ತೆ, ಮೋಕ್ಷಕ್ಕೆ ಮಾರ್ಗ. ಯೇಸು ಕ್ರಿಸ್ತ ನಾನೇ ಮಾರ್ಗ, ಸತ್ಯ, ಜೀವ ಅಂತ ಇದ್ದಾನೆ. ಈಗ ಯೋಹಾನ ಬರೆದ ಪತ್ರಿಕೆ 5ನೇ ಅಧ್ಯಾಯ 24ನೇ ವಚನ ನೋಡಿದ್ರೆ, ನನ್ನ ವಾಕ್ಯವನ್ನು ಕೇಳಿ ನನ್ನನ್ನು ಕಳಿಸಿದಾತನ ನಂಬುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆ. ನನ್ನ ಮಾತನ್ನು ಕೇಳಿ ನನ್ನನ್ನು ಕಳಿಸಿದಾತನು ನಂಬುವವನಿಗೆ ನಿತ್ಯ ಜೀವವನ್ನು ಹೊಂದಿದ್ದಾನೆ. ಅವನು ತೀರ್ಪಿಗೆ ಗುರಿಯಾಗುವುದಿಲ್ಲ, ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದಾನೆ. ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದಾನೆ. ಈಗ ಮರಣದಿಂದ ಪಾರಾಗಿ ಜೀವಕ್ಕೆ ಸೇರ್ಬೇಕಾದ್ರೆ ಯೇಸು ಕ್ರಿಸ್ತನನ್ನ ಒಪ್ಪಿಕೊಳ್ಳಬೇಕು, ಪಶ್ಚಾತ್ತಾಪ ಪಡಬೇಕು. ನಾನು ಪಾಪಿ, ಯೇಸು ಕ್ರಿಸ್ತು ನನ್ನ ಸ್ವಂತ ರಕ್ಷಕನಾಗಿ ನಾನು ನೆನೆಸ್ಕೊಳ್ತಾ ಇದ್ದೀನಿ, ನಾನು ನಂಬುತ್ತಾ ಇದ್ದೀನಿ, ನಾನು ವಿಶ್ವಸಿಸ್ತಾ ಇದ್ದೀನಿ ಅಂತ ನೀನು ಮರಣದಿಂದ ಪಾರಾಗಿ. ಒಂದ್ಸಲ ನೋಡ್ರಿ, ನಿತ್ಯ ಜೀವವನ್ನು ಹೊಂದುತ್ತಾನೆ. ನನ್ನನ್ನು ಕಳಿಸಿದಾತನು ನಂಬುವವನು ನಿತ್ಯ ಜೀವವನ್ನು ಹೊಂದುತ್ತಾನೆ. ತೀರ್ಪಿಗೆ ಗುರಿಯಾಗುವುದಿಲ್ಲ, ಅವನು ತೀರ್ಪಿಗೆ ಗುರಿಯಾಗುವುದಿಲ್ಲ, ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದಾನೆ. ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದಾನೆ. ಈಗ ನೋಡ್ರಿ, ಮಾನವನು ಎಷ್ಟು ಸಂಕಟ ನೋಡ್ರಿ. ಈ ಗುಡಾರದಲ್ಲಿ ನಿವಸಿಸ್ತಿದ್ದಾನಲ್ಲ, ತನ್ನನ್ನು ತಾನು ಸರಿ ಮಾಡ್ಕೊಳಕ್ ಆಗೋದಿಲ್ಲಲ್ಲ. ಈ ಸತ್ಯವೇದವೇ ಅಲ್ಲ ಅವರನ್ನು ಸರಿ ಮಾಡೋದು. ಆದ್ರೆ ಸುವಾರ್ತೆ ಅರ್ಥ ಆಗ್ಲಿಲ್ಲ ಅಂದ್ರೆ ನರಕಕ್ಕೆ ಪ್ರಾಯನು. ಪಾಪ ಕ್ಷಮಾಪಣೆ, ಮೋಕ್ಷ ಮಾರ್ಗ ಯೇಸು ಕ್ರಿಸ್ತನಿಂದಲೇ ಮಾರ್ಗ, ಸತ್ಯವು, ಜೀವವು. ಯೇಸು ಕ್ರಿಸ್ತಂದ ಬಾಯಿಂದ ಅರಿಕೆ ಮಾಡಿಕೊಂಡು ಹೃದಯದಲ್ಲಿ ನಂಬಿದ್ರೆ, ವಿಶ್ವಸಿಸಿದ್ರೆ, ಎಷ್ಟು ಜನ ಯೇಸು ಕ್ರಿಸ್ತನನ್ನ ಅಂಗೀಕರಿಸಿದರೋ, ವಿಶ್ವಸಿಸಿದರೋ, ನಂಬಿದರೋ ಅವರೆಲ್ಲ ದೇವರ ಮಕ್ಕಳಂತೆ. ಯೋಹಾನ ಸುವಾರ್ತೆ 1 ಅಧ್ಯಾಯ 12ನೇ ವಚನದಲ್ಲಿರುತ್ತೆ ಮಾತು. ಎಷ್ಟು ಜನ ಯೇಸು ಕ್ರಿಸ್ತನನ್ನ ನಂಬಿದರೋ, ವಿಶ್ವಸಿಸಿದರೋ, ಅಂಗೀಕರಿಸಿದರೋ, ಒಪ್ಪಿಕೊಂಡ್ರು, ಪಾಪವನ್ನು ಒಪ್ಪಿಕೊಂಡ್ರು, ಅವರೆಲ್ಲ ದೇವರ ಮಕ್ಕಳ. ದೇವರ ಮಕ್ಕಳಂದ್ರೆ ಎಷ್ಟು? ನಾವು ದೇವರ ರಾಜ್ಯಕ್ಕೆ ಸೇರ್ಬೇಕು. ಈ ಗುಡಾರದಲ್ಲಿ ನಾವು ನಿವಸಿಸ್ತಾ ಇದ್ದೀವಿ, ಸ್ವಲ್ಪ ಜನ ಬಿಡುಗಡೆಗಾಗಿ. ಯಾಕೆ? ಈ ನೋಡ್ರಿ, ದೆವ್ವಗಳಿಂದ ಬಿಡುಗಡೆ. ಮಾರ್ಕ್ ಸುವಾರ್ತೆ 5ನೇ ಅಧ್ಯಾಯ, ದೆವ್ವಗಳ ಕಾಟದಿಂದ ಬಿಡುಗಡೆ. ಪರಾತ್ಮಕವಾದ ದೇವರೇ, ನನ್ನನ್ನು ಏಕೆ ಇನ್ನು ಮುಗಿಸ್ಬಿಡ್ತು, ನನ್ನ ಕೆಲಸ ಆಯ್ತು ಅಂತಂದು ಹಂದಿಗಳ ಇದರಲ್ಲಿ ಬೆಳಕು ಹೋಗ್ಬಿಡುತ್ತೆ. ಹಂದಿಗಳ ಗುಂಪಿನಲ್ಲಿ ಆ ದೆವ್ವಗಳೆಲ್ಲ ಕೂಡ ಹೊಕ್ಕಿ ಸತ್ತು ಹೋಗ್ಬಿಡ್ತವೆ. ಹೀಗೆ ನರಕ ಭಯ, ಹೂವಿನಂತೆ ನಮ್ಮ ಜೀವಿತವು ಪರಿಮಳಿಸಿ ವಿಕಸಿಸಿ ಒಣಗೋಗ್ಬಿಡುತ್ತೆ. ನರಕ ಭಯ ಇದೆ, ಆತ್ಮಕ್ಕೆ ಸಾವಿಲ್ಲ. ಇದ್ರೆ ನರಕದಲ್ಲಿ ಇರಬೇಕು, ಇಲ್ಲಾಂದ್ರೆ ಯುಗ ಯುಗಗಳು ದೇವರ ಹತ್ರ ಆದ್ರೂ ಇರಬೇಕು.
ಈ ಸುವಾರ್ತೆ ಅರ್ಥ ಆಗಲಿಲ್ಲ ಅಂದ್ರೆ ನಿನ್ನ ಆತ್ಮವನ್ನು ನರಕಕ್ಕೆ ಒಯ್ದು ಬಿಡ್ತೀಯ. ಯಾಕೆಂದ್ರೆ 33ನೇ ಅಜಿಕೇಲ್ ಬರೆದ ಪತ್ರಿಕೆ 33ನೇ ಅಧ್ಯಾಯ 8ನೇ ವಚನದಿಂದ, ದುರ್ಮಾರ್ಗನೇ ನೀನು ನಿಶ್ಚಯವಾಗಿ ಮರಣ ಹೊಂತೀಯ. ಆದ್ರೆ ಒಪ್ಕೊಂಡು, ಪಾಪಗಳನ್ನು ಒಪ್ಕೊಂಡು ಯೇಸು ಕ್ರಿಸ್ತನ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿದ್ರೆ ನೀನು ರಕ್ಷಣೆ ಹೊಂತೀಯ. ನೀನು ಪಶ್ಚಾತ್ತಾಪಡ್ರೆ ರಕ್ಷಣೆ ಹೊಂತೀಯ. ಯೇಸು ಕ್ರಿಸ್ತನೇ ಮಾರ್ಗ, ಸತ್ಯ, ಜೀವವು. ನೀನು ಗುಡಾರವು ಸ್ವಲ್ಪ ದಿನ ಇಲ್ಲಿ ಇರ್ತೀಯಷ್ಟೇ, ಸ್ವಲ್ಪ ಜನ ನೀನು ಗುಡಾರದಲ್ಲಿ ನಿವಸಿಸ್ತೀಯ. ಪ್ರಾರ್ಥನೆ ಮಾಡ್ಕೊಳ್ಳಂತಂದೆ ನಿಮಗೆ ಸ್ತೋತ್ರ, ಕರ್ತನೆ ಸ್ತೋತ್ರ. ಸ್ವಲ್ಪ ದಿನ ಗುಡಾರದಲ್ಲಿ ನಿವಸಿಸ್ತೀವಿ. ಆದರೆ ಎಷ್ಟು ಜನ ದೇವರನ್ನ ಅಂಗೀಕರಿಸ್ತಾರೋ, ಅವ್ರ ಪಾಪಗಳನ್ನು ಅಂಗೀಕರಿಸ್ತಾರೋ, ಅವ್ರ ಪಾಪಗಳನ್ನ ಅರಿಕೆ ಮಾಡ್ಕೊಂತಾರೋ, ತಂದೆ ದೇವರ ಮಕ್ಕಳು ಅಂತ ಸಾಕ್ಷಿ ಹೊಂದಿದ್ದಾರಪ್ಪ. ಹೌದಪ್ಪ, ಜೀವದಿಂದ ಮರಣದಿಂದ ದಾಟಿ ಜೀವಕ್ಕೆ ಸೇರಿದ್ದಾರಪ್ಪ. ಹೌದು ಸ್ವಾಮಿ, ಸ್ತೋತ್ರ ಸ್ವಾಮಿ. ನಿನ್ನ ವಚನಗಳು ಶಕ್ತಿ ಇದೆ ಸ್ವಾಮಿ. ಹೌದು ಸ್ವಾಮಿ, ಆತ್ಮಕ್ಕೆ ಸಾವಿಲ್ಲ ಸ್ವಾಮಿ. ಹೌದು ಸ್ವಾಮಿ, ಯೇಸು ಕ್ರಿಸ್ತನೆಂದು ಹೃದಯದಿಂದ ನಂಬಿ ಯೇಸು ಕ್ರಿಸ್ತನೆಂದು ಪಾಪಗಳನ್ನು ಅರಿಕೆ ಮಾಡಿಕೊಂಡ್ರೆ ರಕ್ಷಣೆ ಹೊಂತಾರೆ. ಹೌದು ಸ್ವಾಮಿ, ರಕ್ಷಣೆ ಹೊಂತಾರೆ. ಕೃಪೆ, ಸತ್ಯ, ತಂದೆ, ಸಮಾಧಾನ ನಮ್ಮ ಕುಟುಂಬಕ್ಕೆ ಸ್ತೋತ್ರ. ಸ್ತುತಿ, ಮಹಿಮೆ, ಘನತ, ಪ್ರಭಾವಗಳು ಯೇಸು ಕ್ರಿಸ್ತ ನಾಮದಲ್ಲಿ ಚೆಲ್ಲಿಸ್ತಾ ಇದ್ದೀವಿ ತಂದೆ. ಆಮೇನ್.